ಮೋಕ್ಷಿತಾ, ಭವ್ಯ, ಅನುಷಾ, ಗೌತಮಿ ಡ್ಯಾನ್ಸ್ ಇಂದ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಯ್ತು. ನನ್ನ ಪ್ರಕಾರ ಸೆಕೆಂಡ್ ಪ್ಲೇಸ್ ಗೌತಮಿ ಟೀಮಿಗೆ ಕೊಟ್ಟು ಫಸ್ಟ್ ಪ್ಲೇಸ್ ಶಿಶಿರ್ ಚೈತ್ರ ಟೀಮಿಗೆ ಕೊಡಬೇಕಿತ್ತು. ಇನ್ನು ಥರ್ಡ್ ಪ್ಲೇಸ್ ಕೊಡುವಂತ ಪರ್ಫಾರ್ಮೆನ್ಸ್ ಮೋಕ್ಷಿತಾ ಧನರಾಜ್ ಏನ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಐಶು ಧನರಾಜ್ ಅವರಿಗೆ ಥರ್ಡ್ ಪ್ಲೇಸ್, ಗೋಲ್ಡ್ ಮತ್ತೆ ಅನುಷಾಗೆ ಫೋರ್ತ್ ಪ್ಲೇಸ್, ಇನ್ನು ಫಿಫ್ತ್ ಪ್ಲೇಸ್ ಭವ್ಯ ತ್ರಿವಿಕ್ರಮ್, ಲಾಸ್ಟ್ ಪ್ಲೇಸ್ ಮೋಕ್ಷಿತಾ ಧನರಾಜ್ಗೆ ಕೊಡಬೇಕಿತ್ತು. ಇದಾದ್ಮೇಲೆ ಹನುಮಂತನ್ ಬಿಟ್ಟು ತ್ರಿವಿಕ್ರಮ್ ಬೇಕು ಅಂದಿದ್ದಕ್ಕೆ ಕೊನೆಗೂ ಗೌತಮಿ ಹನುಮಂತನ ಹತ್ರ ಸಾರಿ ಕೇಳಿದ್ರು. ಇಷ್ಟು ವಾರದಲ್ಲಿ ನಾನ್ ಗಮನಿಸಿದ್ದೇನು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ತಪ್ಪಾದಾಗ ಇಲ್ಲ ಅವ್ರು ತಪ್ಪು ಅಂತ ಗೊತ್ತಾದಾಗ ಗೌತಮಿ ಅವರು ಯಾರೇ ಇದ್ರು ಸಾರಿ ಕೇಳ್ತಾ ಇದ್ದಾರೆ. ನೀವು ಇದನ್ನ ಗಮನಿಸಿದ್ರೆ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಇದೆಲ್ಲದ್ರ ಮಧ್ಯೆ ಸಡನ್ ಆಗಿ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಮಾತಾಡ್ತಾರೆ. ಇಬ್ರು ಒಬ್ರು ಬಗ್ಗೆ ಒಬ್ರಿಗೆ ಯಾಕೆ ಡಿಫ್ರೆನ್ಸ್ ಬಂತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಳಕ್ಕಂತೂ ಟ್ರೈ ಮಾಡ್ತಾ ಇದ್ದಾರೆ. ಅದೆಷ್ಟರವರೆಗೂ ಇಬ್ರಿಗೂ ಬಗೆ ಇರುತ್ತು ಅಂತ ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಒಂದೊಂದು ಜೋಡಿಯಿಂದ ಒಬ್ರಿಗೆ ಮಾತ್ರ ಕ್ಯಾಪ್ಟನ್ ಆಗೋಕೆ ಚಾನ್ಸ್ ಇತ್ತು. ಆ ಕ್ಯಾಪ್ಟನ್ಸಿ ಚಾನ್ಸ್ ನ ಭವ್ಯ ಮತ್ತೆ ಗೌತಮಿ ಕೊಡಕ್ಕೆ ಹನುಮಂತ ತ್ರಿವಿಕ್ರಮ್ ಒಪ್ಕೊಂಡ್ರು. ಟಾಸ್ಕ್ ನಿಜವಾಗ್ಲೂ ಚೆನ್ನಾಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ತಕ್ಕನಾಗಿ ಟಾಸ್ಕ್ ಡಿಸೈನ್ ಮಾಡಿದ್ರು. ಈ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಪೇಷನ್ಸ್ ಮತ್ತೆ ಸ್ಟ್ರಾಟಜಿ ತುಂಬಾ ವರ್ಕೌಟ್ ಆಯ್ತು. ಈ ವಾರದ ಹೊಸ ಕ್ಯಾಪ್ಟನ್ ಭವ್ಯ. ಇನ್ನು ಚೈತ್ರಕ್ಕ ಬಾತ್ರೂಮ್ ಅಲ್ಲಿ ತಲೆ ತಿರುಗಿ ಬಿದ್ದಿದಾಗ ನೋಡೋರಿಗೆ ತುಂಬಾ ಹೆದರಿಕೆ ಆಯ್ತು. ಅವ್ರ ಆರೋಗ್ಯ ಹೇಗಿದೆ ಅಂತ ತಿಳಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ನಮ್ಗೆ. ಇನ್ನು ಧನರಾಜ್ಗೆ ಕಳಪೆ, ಸುರೇಶ್ ಅಣ್ಣಗೆ ಉತ್ತಮ ಕೊಟ್ಟಿದ್ದು ನನಗೆ ಇಷ್ಟನೇ ಆಗ್ಲಿಲ್ಲ. ಸಿಂಪತಿ ಮೇಲೆ ಸುರೇಶ್ ಅಣ್ಣಗೆ ಉತ್ತಮ ಕೊಡೋದು ಎಷ್ಟು ಸರಿ. ಇನ್ನು ಕಳಪೆ ಧನರಾಜ್ ಕೊಡಕ್ಕೆ ಒಬ್ರಿಗೂ ಸರಿಯಾದ ರೀಸನ್ ಇರಲಿಲ್ಲ. ಮೋಕ್ಷಿತ ಬಗ್ಗೆ ಎಷ್ಟು ಕಮ್ಮಿ ಹೇಳಿದ್ರೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ. ದಿನೇ ಅವ್ರ ಆಟ ವರ್ಸ್ಟ್ ಆಗ್ತಾ ಇದೆ. ನೋಡೋ ಜನಕ್ಕೆ ಮಾತ್ರ ಅಲ್ಲ, ಅವ್ರ ಫ್ಯಾನ್ಸ್ಗೂ ಅವ್ರ ವರ್ತನೆಯಿಂದ ಕಿರಿಕಿರಿ ಆಗ್ತಾ ಇರೋದಂತೂ ನಿಜ. ಸುರೇಶ್, ಶಿಶಿರ್, ಐಶ್ವರ್ಯ, ಭವ್ಯ ಇವ್ರು ಯಾರು ಧನರಾಜ್ ಕಳಪೆ ಯಾಕೆ ಅಂತ ಸರಿಯಾದ ರೀಸನೇ ಕೊಡ್ಲಿಲ್ಲ. ಇನ್ನು ಧನರಾಜ್ ಕೋಪ ಇದು ಮೊದ್ಲೇ ತೋರಿಸ್ಬೇಕಿತ್ತು. ಅವ್ರು ಇವತ್ತು ಕೋಪ ಮಾಡ್ಕೊಂಡು ಕಿರ್ಚಿದ್ರಲ್ಲಿ ಒಂದು ಅರ್ಥ ಇದೆ. ಇವತ್ತು ಶೋ ನೋಡ್ತಾ ಇರೋರು ಧನರಾಜ್ ಕೂಗಾಡಿದಾಗ ಇನ್ನು ಜೋರಾಗಿ ಹೇಳುವಂತ ಸಪೋರ್ಟ್ ಮಾಡೇ ಇರ್ತಾರೆ. ಧನರಾಜ್ ಏನಾದ್ರೂ ಹೇಳ್ಬೋದು ಅನ್ಕೊಂಡೇ ಇವತ್ತೆಲ್ಲ ಸೇರಿ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಧನರಾಜ್ ಜೈಲಲ್ಲಿ ಕುತ್ಕೊಂಡು ಸಿಟ್ಟಲ್ಲಿ ಇನ್ಮೇಲಿಂದ ನಾನೇನು ಅಂತ ತೋರಿಸ್ತೀನಿ ಅಂತ ಅಂದ್ರೆ ಯಾವ ಉಪಯೋಗನೂ ಇಲ್ಲ. ಜೈಲಿಂದ ರಿಲೀಸ್ ಆಗಲಿ ನಾನು ಏನು ಅಂತ ಈಗ ಅವ್ರು ತೋರಿಸ್ಲೇಬೇಕು. ಇಲ್ಲ ಅಂದ್ರೆ ವಾರ ಇದೇ ರೀತಿ ಬಲಿಪಶು ಮಾಡಿ ಡ್ರೆಸ್ ಹಾಕಿ ಜೈಲಿಗೆ ಕಳಿಸ್ತಲೇ ಇರ್ತಾರೆ. ಜೈಲ್ಗೆ ಹೋಗಿ ಮತ್ತೆ ನಾಳೆಯಿಂದ ನಾನೇನು ಅಂತ ತೋರಿಸ್ತೀನಿ ಅಂತ ಅದೇ ಡೈಲಾಗ್ ಹೊಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನ್ಗನ್ಸಿದ್ದು. ನಿಮ್ಗೆ ಏನ್ ಅನ್ನಿಸ್ತು ಅಂತ ತಪ್ಪದಲ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಲ್ಲಿ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ.